ವಿಭಾಗಕ್ಕೆ ಖುಷ್ವಂತ್ ಸಿಂಗ್ ನಮ್ಮ ಭಾರತದ ಶ್ರೇಷ್ಠ ಪತ್ರಕರ್ತರ ಏನು ಅವರು ಆ ಕಾಲದಲ್ಲಿ 1 ಲಕ್ಷ ಪೇಮೆಂಟ್ ಇತ್ತು ಅವ್ರಿಗೆ. ಅವರು ಬರೆದಂಥ ಲೇಖನಗಳು 18 ಭಾಷೆಗಳು ಭಾಷಾಂತರ ಆಗ್ತಿದ್ದವು. ಅವ್ರು ನಮ್ಮ ವಿಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ನಮ್ಮ ಉತ್ತರ ಕನ್ನಡದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರ ಸಂಪರ್ಕಂತ ಇಬ್ಬರು ನಮ್ಮ ಉತ್ತರ ಬಹಳ ಇಂಪಾರ್ಟೆಂಟ್. ಒಬ್ರು ಮೋರೆ ಹನುಮಂತರಾಯ್ ಅಂತ ಬಿಜಾಪುರದವರು, ಅವರು ಕರ್ನಾಟಕ ಪತ್ರಿಕೆ ವಾರ ಪತ್ರಿಕೆ ಸಂಪಾದಕರಾಗಿದ್ದರು. ಅದು 22ರಿಂದ 33ವರೆಗೆ. ನಂತರ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆ 34ರಿಂದ 65ವರೆಗೂ ಕಂಟಿನ್ಯೂ ಸಂಪಾದಕರಾಗಿದ್ದರು. ಅವರು ಗ್ರೇಟ್ ಜರ್ನಲಿಸ್ಟ್. ಒಂದು ಕಾಲಕ್ಕೆ ಅವರು ಜವಾಹರ್ಲಾಲ್ ನೆಹರೂಗೆ ಫೋನ್ ಮಾಡಿದ್ರು, ಜವಾಹರ್ಲಾಲ್ ನೆಹರು ಫೋನ್ ತೊತ್ತಿದ್ದ. ಅಷ್ಟು ಪಾಟ್ಲಿಪುಟ್ಟಪ್ಪ ಸಂಪಾದಕದಿಂದ ವಿದೇಶಾಂಗ ನೀತಿಗಳು ಚೇಂಜ್ ಆಗಿದ್ದಾವೆ. ಅಷ್ಟೇ ಪ್ರಭಾವ ಇರ್ತದ. ಅವರು ಬರುವಂತ ಸಂಪಾದಕಿಗಳು ಭಾಷಾಂತರ ಆಗಿ ಈ ದಿಲ್ಲಿ ಹೋಗ್ತಿದ್ದು. ಒಬ್ರು ಪ್ರಶ್ನೆ ಕೇಳಿದ್ರು ಅವ್ರಿಗೆ, ಪಾಪ ಅವರು ನೀವು ಭಯಂಕರ ಬರೀತೀರಿ, ಭಾಷೆ ಬರೀತೀರಿ, ನಿಮ್ ವಿಚಾರ ಎಲ್ಲಿ ಬರ್ತಾವ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ನೀವು ಸಿಲೆಬಸ್ ರಾಜ್ಯದಲ್ಲೇ ಕೆಲವು ವಿಭಾಗಗಳು ಅಡ್ವಾನ್ಸ್ ಸಿಲೆಬಸ್ ಇದೆ, ಅದ್ರಲ್ಲಿ ನಮ್ದು ಒಂದು. ಮತ್ತೆ ಬೆಂಗಳೂರಲ್ಲಿ ನಮ್ಮ ಹುಡುಗರು ಅಂತಂದ್ರೆ ಬಹಳ ಖುಷಿಯಿಂದ ತಗೋತಾರೆ. ಯಾಕೆ ಗೊತ್ತಾ, ನಮ್ಮ ಉತ್ತರ ಕನ್ನಡ ಹುಡುಗರುಗಳು ನಿಷ್ಠೆಯನ್ನು ಬದಲಾಯಿಸಿದ್ರೆ ಒಂದು ಇನ್ಸ್ಟಿಟ್ಯೂಟ್ ಅಷ್ಟೇ ಕೊಡ್ಲಿ, ಸಡನ್ ಚೇಂಜ್ ಆಗೋದಿಲ್ಲ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೋದ್ಯಮದ ಸಮೂಹ ವಿಭಾಗ ಕಳೆದ 44 ವರ್ಷಗಳಿಂದ ಮಾಧ್ಯಮ ಶಿಕ್ಷಣ ನೀಡುವುದರಲ್ಲಿ ರಾಜ್ಯದಲ್ಲಿಯೇ ಮುಂಚೂಣಿ ಇರ್ತಕ್ಕಂಥ ಒಂದು ವಿಭಾಗ. ಈ ವಿಭಾಗ ಒಂದರ್ಥದಲ್ಲಿ ಪತ್ರಕರ್ತರನ್ನು ತಯಾರಿಸುವ ಒಂದು ಕಾರ್ಖಾನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ಒಂದು 4 ದಿವಸಗಳ ಅವಧಿಯಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಪತ್ರಕರ್ತರು ಮಾಧ್ಯಮದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಈ ವಿಭಾಗದಲ್ಲಿ ಪತ್ರಿಕೋದ್ಯಮದ ಗಂಧ ಗಾಳಿ ಗೊತ್ತಿಲ್ಲದಂಥ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಏನೋ ಒಂದು ಇದೆ, ಜಾಬ್ ಇದೆ ಅಂತ ಬಂದು ಅವ್ರು ಏನೂ ಗೊತ್ತಿಲ್ಲ, ಪೇಪರ್ ಗೊತ್ತಿದ್ದಿಲ್ಲ ಮೊದಲು. ಅವ್ರು ಪೇಪರ್ ಓದೋದನ್ನ ಹಿಡ್ಕೊಂಡು ನಾವು ಕಲಿಸ್ತೇವೆ ಪೂರ್ತಿ. ಅದು ಮೊದಲು ಪೇಪರ್ ಹಳೆ ಅಂತ ಪೇಪರ್ ಇರೋದಿಲ್ಲ. ಇಲ್ಲಿ ನಮ್ಮ ಎಲ್ಲ ಥರದ ಪೇಪರ್ ಬರ್ತವೆ, ಇಂಗ್ಲೀಷ್ ಬರ್ತವೆ, ಕನ್ನಡ ಬರ್ತವೆ, ಹಿಂದಿ ಬರ್ತವೆ, ಮತ್ತು ಮ್ಯಾಗಝೀನ್ಸ್ ಬರ್ತವೆ. ಸೊ ಪೇಪರ್ ಓದೋದ್ರಿಂದ ಚಲುವಾದಂಥ ಅವ್ರು ಈ ಪತ್ರಿಕೋದ್ಯಮ ಮುಂದೆ ಆ ಬರವಣಿಗೆ ಲ್ಯಾಂಗ್ವೇಜು, ಈ ಲ್ಯಾಂಗ್ವೇಜ್ ಈಸ್ ದಿ ಬ್ಯಾಕ್ ಬೋನ್ ಫಾರ್ ಜರ್ನಲಿಸಮ್. ಎಲ್ಲಿ ಪತ್ರಿಕಾ ಭಾಷೆ ಚೆನ್ನಾಗಿರ್ತದ ಅವ್ರು ಎಲ್ಲಾದ್ರೂ ಬದುಕ್ತಾರೆ ಅವರು. ಈಗ 2 ಭಾಷೆ ಕಲಿಯಬೇಕು ಅವರು, ಕನ್ನಡ ಭಾಷೆ ಮಾತೃಭಾಷೆ, ಇಂಗ್ಲೀಷ್ ಭಾಷೆನೂ ಬೇಕೇ ಬೇಕು. ಇಂಟರ್ನ್ಯಾಷನಲ್ ಇಶ್ಯೂಗಳನ್ನೆಲ್ಲ ನಾವು ಅದನ್ನ ಭಾಷಾಂತರ ಇರ್ಬೋದು, ಅದು ಬೇಕೇ ಬೇಕು. ಸೊ 2 ಭಾಷೆ ಮೇಲೆ ಹಿಡಿತ ಭಾಳ ಇಂಪಾರ್ಟೆಂಟು. ನಾವು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ಒಂದು ಓದೋದು, ಒಂದು ಅವ್ರಿಗೆ ನಿತ್ಯ ಅವ್ರಿಗೆ ನಾವು ಸುದ್ದಿ ಬರಕ್ಕೆ ಹಚ್ತೇವೆ ಅಲ್ಲೇ ಭಾಷಾಂತರ, ಅದು ಇರ್ಬೋದು. ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಯಾವುದೇ ಒಂದು ಭಾಷೆನ ಕಲಿಬೇಕಾದ್ರೆ 4 ಪ್ರಕಾರ ಇಂಪಾರ್ಟೆಂಟ್: ಓದುವುದು, ಬರೆಯುವುದು, ಕೇಳುವುದು, ಮಾತನಾಡೋದು. ಸೊ ಇದನ್ನ ಅವ್ರಿಗೆ ನಮ್ಮದು ಕಮ್ಯುನಿಕೇಶನ್ ಕ್ಲಬ್ ಅಂತಿದೆ. ಆ ಕಮ್ಯುನಿಕೇಶನ್ ಕ್ಲಬ್ ಅಲ್ಲಿ ಪ್ರತಿ ವರ್ಷ ಏನ್ ಮಾಡ್ತೇವೆ ನಾವು, ಇಲ್ಲಿ ಸ್ಥಳೀಯವಾದಂತ ಪತ್ರಕರ್ತರು ಕರೆಸ್ತೇವೆ. ಅವ್ರು ಮಾತಾಡ್ತಾರೆ, ಅವ್ರು ತಮ್ಮ ಅನುಭವ ಹೇಳ್ತಾರೆ, ಇವರು ಪ್ರಶ್ನೆ ಕೇಳ್ತಾರೆ. ಈ ಮೂಲಕ ಅವರಿಗೆ ಮಾಧ್ಯಮದ ಡೌಟ್ಸ್ಗಳನ್ನ ಈ ಪತ್ರಕರ್ತರ ಮುಖಾಂತರ ನಾವು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಗೆ ಅದ್ರಲ್ಲಿ ಸುದ್ದಿ ಬರೀತಾರೆ ಅವರೇ. ಸೊ ಆ ಸುದ್ದಿಯನ್ನು ವಿದ್ಯಾಸಮಾಚಾರ ಪ್ರಿಂಟ್ ಮಾಡ್ತೇವೆ. ಸೊ ಹಿಂಗಾಗಿ ಹೇಳುವುದು, ಕೇಳುವುದು, ಭಾಷಣ ನೋಡಿ ಕೇಳುವುದು, ಚರ್ಚೆ. ಇದುವರೆಗೆ ಹೆಂಗಿರ್ತದೆ ಅಂದ್ರೆ PUC ಡಿಗ್ರಿವರೆಗೆ ಒನ್ವೇ ಇರ್ತದೆ, ಬರೀ ಭಾಷಣ ಕೇಳೋದು. ಇಲ್ಲಿ ನಮ್ದು ಹೆಂಗಿದೆ, ಇಂಟ್ರಾಕ್ಟಿವ್ ಕ್ಲಾಸ್ ಇರ್ತದೆ. ಅವ್ರಿಗೆ ಡೌಟ್ ಬಂದರೂ ಕೇಳ್ಬೋದು ವ್ಯಕ್ತಿಗಳ ಬಗ್ಗೆ. ಹಾಗೆ ನಮ್ಮ ಯೂನಿವರ್ಸಿಟಿ ಅಂದರೆ ಒಂದು ದೊಡ್ಡ ಒಂದು ಕೇಂದ್ರ, ಜ್ಞಾನದ ಕೇಂದ್ರ. ಸುಮಾರು 50ಕ್ಕಿಂತ ಹೆಚ್ಚು ವಿಭಾಗ ಅದಾವೆ. ಅಲ್ಲಿ ನಿರಂತರವಾಗಿ ದಿವಸ ಒಂದು ಫಂಕ್ಷನ್ ಇರ್ತಾವೆ. ಸಾಹಿತ್ಯ ಇರ್ತದೆ, ನಾಟಕ ಇರ್ತದೆ, ಸ್ಪೋರ್ಟ್ಸ್ ಇರ್ತದೆ, ಏನು ವಿಜ್ಞಾನ ಇರ್ತದೆ. ಅಲ್ಲಿ ಹೋಗಿ ಕೇಳೋದ್ರಿಂದ ಅವ್ರಿಗೆ ಒಂದು ಈ ಡಿಫ್ರೆಂಟ್ ಬ್ರಾಂಚ್ ಆಫ್ ನಾಲೆಜ್ ಇದೆಲ್ಲ, ನಾಲೆಜು ಅವ್ರಿಗೆ ಕೇಳೋದ್ರಿಂದ ರಿಪೋರ್ಟಿಂದಲೇ ಎಷ್ಟೊಂದಿಗೆ ತೊಂದರೆ ಆಗ್ತದೆ ತಿಳಿಸಿ ಹೇಳ್ತೇವೆ ನಾವು. ಸೊ ಇದು ಕಲಿಕೆಯ ಒಂದು ಭಾಗ. ಕ್ಯಾಂಪಸ್ನಲ್ಲಿ ಚಟುವಟಿಕೆ ಭಾಗವಹಿಸೋದು ಒಂದು. ಅವ್ರಿಗೆ ಈ ಪ್ರಿಂಟ್ ಮೀಡಿಯಾದ್ದು ಇರಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ವಿಡಿಯೋ ಹೆಂಗೆ ಶೂಟ್ ಮಾಡಬೇಕು, ಅಕ್ಷರಗಳನ್ನ ಹೆಂಗೆ ಭಾಷೆ ಕಲ್ಕೋಬೇಕು, ಇದನ್ನ ತೊಗೊಂಬಂದು ಅವ್ರು ನೇರವಾಗಿ ಅವತ್ತೇ ವಿದ್ಯಾಸಮಾಚಾರಕ್ಕೆ ಟೈಪ್ ಮಾಡಿ ಹಾಕ್ತಾರೆ. ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ನೋಡಿದ್ರೆ ನೀವೆಲ್ಲ ಅಡೋಬೆದಲ್ಲಿ ಅವರು ಬುಲೆಟಿನ್ ಮಾಡ್ತಾರೆ. ಸೊ ಇದು ಏನಂದ್ರೆ ಈ ಪತ್ರಿಕೋದ್ಯಮದಲ್ಲಿ ಪ್ರವೇಶ ಮಾಡಲಿಕ್ಕೆ ಈ ಒಂದು ವಿದ್ಯಾಸಮಾಚಾರ ಇದೆಯಲ್ಲ, ಆ ವಿದ್ಯಾಸಮಾಚಾರ ಇದುವರೆಗೂ ಕಳೆದ 44 ವರ್ಷಗಳಲ್ಲಿ ವಿದ್ಯಾಸಮಾಚಾರ ಸುದ್ದಿ ಬರೆದಂತ ಏನು ಪತ್ರಕರ್ತರಿಗೆ ದೊಡ್ಡ ಪತ್ರಿಕೆ ಸಂಪಾದಕರಾಗಿದ್ದಾರೆ, ಬ್ಲೂಚಿಪ್ ಆಗಿದ್ದಾರೆ. ಅವಾಗೆಲ್ಲ ಪತ್ರಕರ್ತರನ್ನು ಆ ವಿದ್ಯಾಸಮಾಚಾರ ಪತ್ರಿಕೆಯ ಬರವಣಿಗೆಗಳೇ ಸ್ಫೂರ್ತಿ. ಇವತ್ತಿಗೆ ಅವ್ರ ಸಂಗ್ರಹ ಇದೇ ಪತ್ರಿಕೆ ವಿದ್ಯಾಸಮಾಚಾರ. ಸೊ ಆ ಪತ್ರಿಕೆ ಇವತ್ತು ಈ ಒಂದು ಪತ್ರಿಕೋದ್ಯಮ ಪ್ರವೇಶಕ್ಕೆ ಒಂದು ಮೊದಲ ಆಧಾರ ಸ್ತಂಭ. ವಿದ್ಯಾರ್ಥಿ ಪತ್ರಿಕೆ ವಿದ್ಯಾಸಮಾಚಾರ. ಅದು ವಿದ್ಯಾಸಮಾಚಾರ ಕ್ಯಾಂಪಸ್ ಒಳಗಡೆ ಮಾತ್ರ ಕವರ್ ಮಾಡುತ್ತೆ. ಈ ಕೆಲವು ಅಪರೂಪಕ್ಕೆ ಪ್ರವಾಸ ಅಥವಾ ಫೋಟೋಗ್ರಫಿ ಸಾಕು. ಅವ್ರಿಗೆ ಒಂದು ಟೂನ್, ಈ ಲ್ಯಾಂಗ್ವೇಜ್ ಅಂದ್ರೆ ಈ ಪತ್ರಿಕೋದ್ಯಮ ಭಾಷೆ ಹೆಂಗಿದೆ, ಅದು ಹೆಂಗೆ ಗ್ರಹಿಕೆ ಇದೆ. ಪತ್ರಿಕೋದ್ಯಮ ವಿದ್ಯಾರ್ಥಿ ಮೊದಲಕ್ಕೆ ಅಂದ್ರೆ ಭಾಷೆ ಜೊತೆಗೆ ಒಂದು ವಿಷಯವನ್ನ ಗ್ರಹಿಸುವ ರೀತಿ ಇದೆ ಅಲ್ಲ, ಸಾರ್ವಜನಿಕವಾಗಿ ಹೆಂಗ್ ಥಿಂಕ್ ಮಾಡ್ಬೇಕಂತ ಅದನ್ನ ಕಲಿಸ್ಕೊಡ್ತೀವಿ ನಾವು. ಅವ್ರದ್ದು ನಾಲೆಜು ಈ ಯೂನಿವರ್ಸಿಟಿ ಹೆಂಗ್ ಥಿಂಕ್ ಮಾಡ್ಬೇಕಂತ ಕಲಿಸ್ಕೊಡ್ತಾರೆ. ಅದು ಸುದ್ದಿಯಿಂದ ಇರ್ಬೋದು, ಲೇಖನದಿಂದ ಇರ್ಬೋದು, ಅಥವಾ ಅನುಭವದಿಂದ ಇರ್ಬೋದು, ಭಾಷಣದಿಂದ ಇರ್ಬೋದು. ಈ ಗಣ್ಯ ವ್ಯಕ್ತಿಗಳು ನಮ್ಮ ವಿಭಾಗಕ್ಕೆ ಖುಷ್ವಂತ್ ಸಿಂಗ್
ನಮ್ಮ ಭಾರತದ ಶ್ರೇಷ್ಠ ಪತ್ರಕರ್ತರ ಏನು ಅವರು ಆ ಕಾಲದಲ್ಲಿ 1 ಲಕ್ಷ ಪೇಮೆಂಟ್ ಇತ್ತು ಅವ್ರಿಗೆ. ಅವ್ರು ಬರೆದಂತ ಲೇಖನಗಳು 18 ಭಾಷೆಗಳು ಭಾಷಾಂತರ ಆಗ್ತಿದ್ವು. ಅವ್ರು ನಮ್ಗೆ ಇವಾಗ ಭೇಟಿ ಕೊಟ್ಟಿದ್ದಾರೆ. ಹೌದಾ? ಹೌದು ಏನ್ರಿ. ಈಗ ನಮ್ಮ ಪ್ರಸಾರ ಭಾರತಿ ಚೇರ್ಮನ್ರು ಸೂರ್ಯನಾರಾಯಣ ಅಂತ ಅವ್ರು ಕರ್ಸಿದ್ರು, ನಾನೇ ಕರ್ಸಿದ್ದೆ. ಇಲ್ಲಿ ನಾವು ನ್ಯಾಷನಲ್ ಸೆಮಿನಾರ್ ಮಾಡಿದಾಗ ಪಾಟ್ಲಿಪುಟ್ಟಪ್ಪರ ಒಂದು 5-6 ನ್ಯಾಷನಲ್ ಕಾನ್ಫರೆನ್ಸ್ ಗೆಸ್ಟ್ ಆಗಿದ್ರು. ಅವ್ರು ದೊಡ್ಡ ಒಂದು ಪತ್ರಿಕೋದ್ಯಮದ ಒಂದು ಎನ್ಸೈಕ್ಲೋಪೀಡಿಯಾ. ಈ ನಮ್ಮ ಉತ್ತರ ಕನ್ನಡದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರ ಸಂಪರ್ಕ ಇಬ್ರು ನಮ್ಮ ಉತ್ತರ ಬಹಳ ಇಂಪಾರ್ಟೆಂಟ್. ಒಬ್ರು ಮೋರೆ ಹನುಮಂತರಾಯ ಅಂತ ಬಿಜಾಪುರದವರು. ಅವರು ಕರ್ನಾಟಕ ಪತ್ರಿಕೆ ವಾರ ಪತ್ರಿಕೆ ಸಂಪಾದಕರಾಗಿದ್ರು. ಅದು 22ರಿಂದ 34-33ವರೆಗೆ. ನಂತರ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆ 34ರಿಂದ 65ವರೆಗೂ ಕಂಟಿನ್ಯೂ ಸಂಪಾದಕರಾಗಿದ್ದರು. ಅವ್ರು ಗ್ರೇಟ್ ಜರ್ನಲಿಸ್ಟ್. ಒಂದು ಕಾಲಕ್ಕೆ ಅವರು ಜವಾಹರ್ಲಾಲ್ ನೆಹರುಗೆ ಫೋನ್ ಮಾಡಿದ್ರು, ಜವಾಹರ್ಲಾಲ್ ನೆಹರು ಫೋನ್ ತೊತ್ತಿದ್ರು, ಅಷ್ಟು ಇನ್ಫ್ಲೂಯೆನ್ಸ್ ಮನುಷ್ಯ. ಸೊ ಅವರು ನಮ್ಮ ಭಾಗದಲ್ಲಿ ಸಂಯುಕ್ತ ಕನ್ನಡ ಪತ್ರಿಕೆಯನ್ನು ಕಟ್ಟಿ ಬೆಳೆಸಿದ್ರು. ಅವ್ರ ಇಡೀ ಜೀವನನೇ ಪತ್ರಿಕೋದ್ಯಮ. ಅವರ ರಕ್ತದಲ್ಲೇ ಪತ್ರಿಕೋದ್ಯಮ ಇತ್ತು. ಅವ್ರ ಶಿಷ್ಯ ಪಾಟ್ಲಿಪುಟ್ಟಪ್ಪ, ಅವರು ನಾಡೋಜ ಪಾಟ್ಲಿಪುಟ್ಟ, ಅವ್ರಿಗೆ ಅಮೆರಿಕ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಹೋಗಿ ಪತ್ರಿಕೋದ್ಯಮ ಕಲ್ತು ಬಂದರು. ಅವ್ರ ಗುರುಗಳ ಬಗ್ಗೆ ಭಾಳ ಆಸಕ್ತಿ. ನಾನು ಅವ್ರಿಗೆ ಈ ಮೂರವ್ರ ಬಗ್ಗೆ ಪೇಜ್ ಮಾಡಕತ್ತ ಬೆಟ್ಟದಾಗ ಪಾಪು ಅವ್ರನ್ನ ಒಂದು 25 ಬಾರಿ ಇಂಟರ್ವ್ಯೂ ಮಾಡಿದೆ ನಾನು. ಅವರು ತಮ್ಮ ಗುರುಗಳ ಬಗ್ಗೆ ಇರ್ತಕ್ಕಂಥ ನಿಷ್ಠೆ ಮತ್ತು ಗೌರವ ಈ ಕಾಲದಲ್ಲಿ ಇರೋದಿಲ್ಲ. ಸೊ ಅವರೇ ಒಂದು ಕಾರಣ. ಅಂದ್ರೆ ಏನು ದಂತಕತೆ ಅಂದರೆ ಮೋರೆ ಹನುಮಂತರಾಯರು ಮತ್ತು ಪಾಟ್ಲಿಪುಟ್ಟಪ್ಪ ನಮ್ಮ ಈ ಉತ್ತರ ಕರ್ನಾಟಕ ಭಾಗದ ದೊಡ್ಡ ಪತ್ರಿಕೋದ್ಯಮ ದೊಡ್ಡ ಪ್ರತಿಭೆಗಳು. 106 ಜನ ಪತ್ರಕರ್ತರನ್ನ ಅವರು ಏನು ತರಬೇತಿ ಕೊಟ್ಟು ಬೆಳೆಸಿದ್ರು. ಇವತ್ತೇನು ವಿಶ್ವವಾಣಿ ಇದೆಯಲ್ಲ, ಅದು ಚಲೋ ಮಾಡಿದ ಪಾಟ್ಲಿಪುಟ್ಟಪ್ಪ. ಮುಂದವ್ರು ಸಾಯೋ ಕಾಲಕ್ಕೆ ಅದನ್ನು ವಿಶ್ವೇಶ್ವರ ಭಟ್ ಹಸ್ತಾಂತರ ಮಾಡಿದ್ರು ಅವರು. ಏನು ಸೊ ಹೀಗೆ ಅವ್ರ ಪ್ರಪಂಚ ಪತ್ರಿಕೆ ಇರ್ಬೋದು, ಅವ್ರು ಬಹಳಷ್ಟು ಪತ್ರಿಕೆ ತೆಗೆದಿದ್ದಾರೆ. ಏನು ಸ್ತ್ರೀ ಇವೆಲ್ಲ ಪತ್ರಿಕೆಗಳ ಮುಖಾಂತರ ಅವರು ಬಹಳಷ್ಟು ಸಾಧನೆಯನ್ನು ಮಾಡಿದಂಥವ್ರು. ಮತ್ತು ಅವರು ಬರೆದಂಥ ಬರವಣಿಗೆಯಿಂದ ಅದು ಪಾಟ್ಲಿಪುಟ್ಟಪ್ಪ ಸಂಪಾದಕದಿಂದ ವಿದೇಶಾಂಗ ನೀತಿಗಳು ಚೇಂಜ್ ಆಗಿದಾವೆ. ಅಷ್ಟೇ ಪ್ರಭಾವ ಇರ್ತದೆ. ಅವರು ಬರುವಂಥ ಸಂಪಾದಕೀಯಗಳು ಭಾಷಾಂತರ ಆಗಿ ಈ ದಿಲ್ಲಿ ಹೋಗ್ತಿದ್ವು. ಸೊ ಅವ್ರು ಹೇಳ್ತಕ್ಕಂಥ ಒಂದು ನುಡಿ ಅದು ದೊಡ್ಡ ಕ್ರಾಂತಿ. ಗಡಿನಾಡು ಇರ್ಬೋದು, ಕನ್ನಡ ಭಾಷೆ ಇರ್ಬೋದು, ಸರ್ಕಾರ ಇರ್ಬೋದು, ಯಾವುದೇ ಇರಲಿ ವಿಷಯಗಳು, ಆ ಒಂದು ಗಟ್ಟಿ ಧ್ವನಿ ಇತ್ತು ಅವ್ರದ್ದು. ವಿದ್ಯಾವರ ಸಂಘಕ್ಕೆ 50 ವರ್ಷ ಅಜೀವ ಅವರೇ ಒಬ್ಬರೇ ಅಧ್ಯಕ್ಷ ಆಗಿದ್ರು. ನಮ್ಮ ವಿಭಾಗ ಏನು ಬೆಳೆಸಿದ ಕಟ್ಟಿದಕ್ಕೆ ಕಾರಣ ಅವ್ರು ನಾವು ಏನು ಮುಂದೆ ಸಲಹಾ ಸಮಿತಿ ಇತ್ತು. ಮತ್ತು ಅವರು ನಾವು ಕರೆದಾಗಲ್ಲ, ನಾನು ಇಲ್ಲಿ ಬಂದ ಮೇಲೆ ಅವ್ರು ಒಂದು 4 ಫಂಕ್ಷನ್ಗೆ ಅವ್ರು ಗೆಸ್ಟ್ ಮಾಡಿದ್ದೆ ನ್ಯಾಷನಲ್ ಸೆಮಿನಾರ್ಗೆ. ಮತ್ತು ನಮ್ಮ ಕಮ್ಯುನಿಕೇಷನ್ ಕ್ಲಬ್ಗೆ ಈ ಪಾಂಡೇಶ್ವರ ಪ್ರಶಸ್ತಿ ಪ್ರದಾನ ಇಲ್ಲಿ ಬಂದ್ರೆ ಅವ್ರ ಖುಷಿ. ಪ್ರತಿಯೊಬ್ಬ ವಿದ್ಯಾರ್ಥಿನವರು ಪರ್ಸನಲಾಗಿ ಕೇಳೋರು ಏನು. ಸೊ ಒಬ್ರು ಪ್ರಶ್ನೆ ಕೇಳಿದ್ರು ಅವ್ರಿಗೆ, ಪಾಪ ಅವರು ನೀವು ಭಯಂಕರ ಬರೀತೀರಿ, ಭಾಳಷ್ಟು ಬರೀತೀರಿ, ನಿಮ್ಮ ವಿಚಾರ ಎಲ್ಲಿ ಬರ್ತಾವ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ನೋಡುವ ಈ ತಲೆಯೊಳಗೆ ಕೂದಿದ್ರೆ ಹೆಂಗೆ ಬೇಕಂಗೆ ಬಾಸ್ಬೋದು, ಹಂಗೆ ವಿಚಾರಗಳು ನಿಮಗೆ ಓದ್ಬೇಕು, ನೀವು ಓದಬೇಕಂತ ತಿಳ್ಕೊಳ್ಬೇಕು. ಹಾಗೆ ನಮ್ಮ ವಿದ್ಯಾರ್ಥಿಗಳು ಭಾಳ ಪ್ರೇರಣೆಯವರು ಒಂದರ್ಥದಲ್ಲಿ. ಆ ನಂತರ ನಮ್ಮ ವಿಭಾಗದಲ್ಲಿ ಮೊದಲೆಲ್ಲ ಸ್ಟಾರ್ಟಿಂಗ್ ಪ್ರೊಫೆಸರ್ ಎಸ್ ಬಾಲಸುಬ್ರಹ್ಮಣ್ಯ, ಗಂಗಾಧರ ಬಸರ್ ಇದ್ರು. ಅವಾಗ ನಿಮ್ಗೆ ಗೊತ್ತಿತ್ತಲ್ಲ, ಗಿರೀಶ್ ಕಾರ್ನಾಡ್ ನಮ್ಮ ಕಮಿಟಿ, ನಮ್ಮ ಎಡೋಜಿ ಕಮಿಟಿ ಆಗಿದ್ರು. ಹೌದು, ಸಚಿವ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸಾಹೇಬ್ರು ನಮ್ಮಲ್ಲಿ ಅವರು ಪತ್ರಕರ್ತ, ಅವರು ವಿಶಾಖ ಪತ್ರಿಕೆ ನಡೆಸ್ತಾರೋ, ಅವ್ರಿಗೆ ನಮ್ಮ ಎಡೋಜಿ ಕಮಿಟಿ ಆಗಿದ್ರು. ಏನು ಸೊ ಹೀಗೆ ಉಭಯಧಾರವಾಡ ಹಿರಿಯ ಪತ್ರಕರ್ತರು ಅವಾಗ ಇಲ್ಲಿ ಅಡ್ವೈಸರಿ ಕಮಿಟಿ ಇದ್ರು. ಮುಂದೆ ಯೂನಿವರ್ಸಿಟಿ ಆ್ಯಕ್ಟ್ ಬಂದ ಮೇಲೆ ಅದು ಚೇಂಜ್ ಆಗಿದೆ, ಅದು BOS ಕಮಿಟಿ ಬಂತು. ಅದಕ್ಕಿಂತ ಮೊದಲು ಪತ್ರಕರ್ತರೇ ಅಡ್ವೈಸರಿ ಕಮಿಟಿ ಆಗಿದ್ರು. ಮತ್ತು ಅವಾಗೆಲ್ಲ ಮೊದಲು ಸ್ಟಾರ್ಟಿಂಗ್ನಲ್ಲಿ ಒಂದು 2-3 ದಶಕ ಓನ್ಲಿ ಪ್ರಿಂಟ್ ಮೀಡಿಯಾ ಮಾತ್ರ ಕೇಂದ್ರೀಕೃತವಾಗಿತ್ತು. ಸೊ ನಮ್ಮ ಎಜುಕೇಷನ್ನು ಈ ನಂತರ ಈಗೇನು ಒಂದು ದಶಕದ ನಂತರ, 1 ದಶಕದ ನಂತರ ಅದು ಇಲೆಕ್ಟ್ರಾನಿಕ್ ಮೀಡಿಯಾ, ಆಮೇಲೆ ಸೊ ಪ್ರಿಂಟ್ ಮೀಡಿಯಾ, ಆಮೇಲೆ ಸೋಷಿಯಲ್ ಮೀಡಿಯಾ, ಅಪ್ಡೇಟ್ ಆದಂಗೆ ನೀವು ಅಪ್ಡೇಟ್ ಆ ಥರ ಚೇಂಜ್ ಆಗ್ತಾ ಬಂದಿದೆ. ಇವತ್ತು ನಮ್ಮ ವಿಡಿಯೋ ಫಾರ್ಮೇಟ್ಸ್ ಇರ್ಬೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಡಕ್ಷನ್ ಇರ್ಬೋದು, ಇವೆಲ್ಲವೂ ನಾವು ಈ ನ್ಯೂ ಸಿಲೆಬಸ್ ರಾಜ್ಯದಲ್ಲೇ ಕೆಲವು ವಿಭಾಗಗಳು ಅಡ್ವಾನ್ಸ್ ಸಿಲೆಬಸ್ ಇದೆ, ಅದರಲ್ಲಿ ನಮ್ಮದು ಒಂದು ಇದು ಬಹಳ ಮುಖ್ಯ. ಸೊ ಅದ್ರ ನಮ್ಮಲ್ಲಿಗೆ ನಾವು ಇಲೆಕ್ಟ್ರಾನಿಕ್ ಮೀಡಿಯಾ ಬಂದ್ ಮಾಡಿದ್ಮೇಲೆ ಅದನ್ನ ನಾವು ಇಲೆಕ್ಟ್ರಾನಿಕ್ ಮೀಡಿಯಾ ಸ್ಪೆಷಲೈಸೇಷನ್ ಮಾಡಿದ್ವಿ. ಅಂದರೆ ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ ಸೇಮ್ ಸಬ್ಜೆಕ್ಟ್ ಇರ್ತವೆ. ಫೈನಲ್ ಇಯರ್ ಬಂದಾಗ ಪ್ರಿಂಟ್ ಮೀಡಿಯಾ ಬೇರೆ, ಎಲೆಕ್ಟ್ರಾನಿಕ್ ಮೀಡಿಯಾ ಬೇರೆ ಇರ್ತದೆ. ಸೊ ಈ ಮೂಲಕ ನಾವು ನಮ್ಮ ಕನ್ನಡದಲ್ಲಿ ಇಲೆಕ್ಟ್ರಾನಿಕ್ ಸ್ಪೆಷಲೈಸೇಷನ್ ಅನ್ನ ಪ್ರಿಂಟ್ ಮೀಡಿಯಾದಲ್ಲಿ ಹೇಳ್ತಕ್ಕಂಥ ಒಂದೇ ಒಂದು ಯೂನಿವರ್ಸಿಟಿ, ಯಾವುದು ಕರ್ನಾಟಕ ಯೂನಿವರ್ಸಿಟಿ. ತುಂಬ ವಿಶೇಷ ನಮಗೆ, ತುಂಬ ಖುಷಿ ಆಯ್ತು ಸರ್. ಯಾಕಂದರೆ ಇಷ್ಟು ಮಾಹಿತಿಗಳು ಇಷ್ಟು ಭಾಳಷ್ಟು ಜನ ಗೊತ್ತೇ ಇಲ್ಲ ಸರ್. ನಮಗೆ ಈ ಕಳೆದ 44 ವರ್ಷಗಳಲ್ಲಿ 100 ಸಂಖ್ಯೆಯಲ್ಲಿ ಪತ್ರಿಕೆ ಹೋಗ್ಯಾರಲ್ಲ, ಅವ್ರು ಒಂದು ರೀತಿಯಲ್ಲಿ ನಮ್ಮ ಯೂನಿವರ್ಸಿಟಿ ಅಂಬಾಸಿಡರ್ ಇದ್ದಂಗೆ, ಪ್ರತಿನಿಧಿ. ಎಲ್ಲಿ ಹೋದ್ರು ಎಲ್ಲಂದ್ರೆ KVD ಪಟ್. ಇವತ್ತು ಬೆಂಗಳೂರಲ್ಲಿ ನಮ್ಮ ಹುಡುಗರು ಅಂತಂದ್ರೆ ಭಾಳ ಖುಷಿಯಿಂದ ತಗೋತಾರೆ. ಯಾಕೊತ್ತಾ, ನಮ್ಮ ಉತ್ತರ ಕನ್ನಡ ಹುಡುಗರುಗಳು ನಿಷ್ಠೆಯನ್ನು ಬದಲಾಯಿಸಿದ್ರೆ ಒಂದು ಇನ್ಸ್ಟಿಟ್ಯೂಟ್ ಅಷ್ಟೇ ಕೊಡ್ಲಿ, ಸಡನ್ ಚೇಂಜ್ ಆಗೋದಿಲ್ಲ. ಮತ್ತು ನೈಟ್ ಡ್ಯೂಟಿ, ಹಿಂಗಾಗಿ ನಮ್ಮ ವಿದ್ಯಾರ್ಥಿಗಳು ಒಂದು ಬ್ರ್ಯಾಂಡ್ ಇದೆ, ಕರ್ನಾಟಕ ಯೂನಿವರ್ಸಿಟಿ ಬ್ರ್ಯಾಂಡ್ ಇದೆ. ನಮ್ಮ ಕವಿ ಪವಿ ಅನ್ನೋದು ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇದೆ ಬೆಂಗಳೂರಲ್ಲಿ, ಇಲ್ಲಿ ಒಂದಿದೆ. ಸೊ ಅವರು ನಿರಂತರವಾಗಿ ಚಟುವಟಿಕೆ ಮಾಡ್ತಾ ಇರ್ತಾರೆ. ಅಲ್ಲಿ ಪ್ರವೀಣ್ ಶ್ರೀವಣ್ಣ ಅಂತ ಇದ್ದಾರೆ ಪೂರ್ತಿ, ನಮ್ಮ ಗಿರೀಶ್ ದೊಡ್ಡಬೈ ಅಂತ ಸೆಕ್ರೆಟರಿ ಇದ್ದಾರೆ. ಅವ್ರು ಸುಮಾರು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ ಇರ್ಬೋದು, ಪತ್ರಕರ್ತರ ಸಂಘ ಇರ್ಬೋದು, ನಮ್ಮ ಕವಿಪರು ಒಂದಿಬ್ಬರು ಇದ್ದೇ ಇರ್ತಾರೆ ಪೂರ್ತಿ. ಸೊ ಅಷ್ಟೇ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ಬೆಂಗಳೂರು ಮೀಡಿಯಾದಲ್ಲಿ, ನಮ್ಮ ಏನು ವಿಭಾಗದಲ್ಲಿ ಹೋದಂಥ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಮತ್ತು ದೊಡ್ಡ ಮಟ್ಟದಲ್ಲಿ
ಎಲ್ಲ ಹಂತದಲ್ಲಿ ಕೂಡ ಅವರು ಹೆಸರು ಗಳಿಸಿದಾರೆ. ಹೌದು, ನೀವು ದೊಡ್ಡ ದೊಡ್ಡ ಹೆಸರುಗಳನ್ನ ಹೇಳಿದ್ರೆ ಈಗ ಮುಗಿದೋಯ್ತು, ಮತ್ತೇನಿದೆ ಅದರಲ್ಲಿ? ಅವರು ಅಸೆಟ್ ನಮ್ಮ ನಿಜವಾದ ಹೆಮ್ಮೆ ನಮ್ಮ ವಿಭಾಗದ ವಿದ್ಯಾರ್ಥಿ. ನೀವು ಪ್ರಚಾರ ಮಾಡುವ ಅಗತ್ಯನೇ ಇಲ್ಲ, KUD ಅಂತ ಹೆಸರು ಬಂದ್ರೆ ಸಾಕಲ್ಲ. ಇಲ್ಲ ಇಲ್ಲಿ ಅದು ಕಾಲಕ್ಕೆ ತಕ್ಕಂತೆ ನಾವು ಹೇಳ್ಬೇಕಾಗ್ತೈತೆ ಆಕ್ಚುಲಿ. ಆದ್ರೂ ಹೆಸರಿಂದ ಹೋಗ್ತಾ ಇಲ್ಲ, ಇದು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಉತ್ತರ ಕರ್ನಾಟಕದ ಒಂದು ಮಹತ್ವದ ತರಬೇತಿ ಕೇಂದ್ರ. ಮಾಧ್ಯಮ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು, ಕೆಲಸ ಮಾಡಬೇಕು, ನಾವು ಮುಂಚೂಣಿಯಲ್ಲಿ ಸಾರ್ವಜನಿಕ ಜನಜೀವನದಲ್ಲಿ ಇರಬೇಕು. ಈ ರಾಜಕಾರಣ ಇರಲಿ, ಸಾಮಾಜಿಕ ಹೋರಾಟ ಇರಲಿ, ಬದಲಾವಣೆ ತರಲಿಕ್ಕೆ ನೀವು ಮಾಧ್ಯಮದಲ್ಲಿ ಕೆಲಸ ಮಾಡಬೇಕು. ಮತ್ತು ನಿಮಗೊಂದು ಪ್ರೆಸ್ಟೀಸು, ಮಾಧ್ಯಮದಲ್ಲಿ ಕೆಲಸ ಮಾಡೋದೇ ಒಂದು ಗೌರವದ ಒಂದು ಪ್ರೊಫೆಷನ್. ಅದು ನೀವು ಫ್ಯಾಷನ್. ಅದು ಒಂದು ಕಡೆ ವಿದ್ರಾ ಮ್ಯಾಗ್ಜಿನ್ದಲ್ಲಿ ಒಂದು ಸರ್ವೆ ಮಾಡಿದ್ರು ದೆಹಲಿಯಲ್ಲಿ. ಪತ್ರಿಕೋದ್ಯಮವನ್ನು ಯಾಕೆ ಓದ್ತಾರೆ ಅಂತಂದರೆ, ಇದೊಂದು ಇಂಜಿನಿಯರಿಂಗು ಮೆಡಿಕಲ್ ಹಾಗೆಯೇ ಒಂದು ಪ್ರೆಸ್ಟಿಜಿಯಸ್ ಕೋರ್ಸ್ ಇದು ಸೋಷಿಯಲ್ ಸೈನ್ಸಲ್ಲಿ. ಇದನ್ನು ಮಾಡೋದ್ರಿಂದ ನೀವು ಈ ಸಾಮಾಜಿಕ ಬದಲಾವಣೆ, ನಿಮ್ಮ ಆರ್ಥಿಕ ಬದ್ಧತೆ, ಒಂದು ಪ್ರೊಫೆಷನ್ನು ಜೊತೆಗೆ ನಿಮ್ಮ ಪರ್ಸನಾಲಿಟಿ ಚೇಂಜ್ ಆಗ್ತದೆ, ನಿಮ್ಮ ವಿಷನ್ ಚೇಂಜ್ ಆಗ್ತದೆ, ನೀವು ನೋಡೋದಷ್ಟು ಚೇಂಜ್ ಆಗ್ತದೆ. ಸೊ ಅಂಥದಕ್ಕೆಲ್ಲ ಮೂಲ ಅಂದರೆ ಪತ್ರಿಕೋದ್ಯಮ ಶಿಕ್ಷಣ. ಇಲ್ಲಿ ಕಂಪ್ಯೂಟರ್ ಕಲಿತೀರಿ, ಸಾಫ್ಟ್ವೇರ್ ಕಲಿತೀರಿ, ಭಾಷೆಯನ್ನು ಕಲಿತೀರಿ, ಮಾತಾಡೋದು ಕಲಿತೀರಿ, ಚಿಂತನೆ ಮಾಡೋದು ಕಲಿತೀರಿ, ರಾಷ್ಟ್ರವನ್ನು ಹೆಂಗೆ ನೋಡಬೇಕು, ದೇಶ ಹೆಂಗಿರಬೇಕು, ಪ್ರಪಂಚವನ್ನು ಹೆಂಗೆ ನೋಡಬೇಕು, ಈ ಜ್ಞಾನ ಅಂದರೆ ಏನು ಅನ್ನೋದನ್ನು ನೀವು ಪತ್ರಿಕೋದ್ಯಮ ಶಿಕ್ಷಣದಲ್ಲಿ ಕಲಿಬೋದು. ಆ ಕಾರಣಕ್ಕಾಗಿ ಈ ಕವಿವಿಯ ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗ ಬರುವ ಆಗಸ್ಟ್ ತಿಂಗಳಲ್ಲಿ ಪ್ರವೇಶ ನಡೀತದ, ಅದಕ್ಕೆ ನೀವು ಬೇರೆ ಬೇರೆ ಗ್ರಾಮೀಣ ಭಾಗದ ಕಾಲೇಜ್ ಪದವಿ ಕಲಿತಂಥ ವಿದ್ಯಾರ್ಥಿನಿಯರು ನೀವು ಅಪ್ಲೈ ಮಾಡಿರಿ. ನಿಮಗೆ ಒಳ್ಳೆಯ ಹಾಸ್ಟೆಲ್ ಇದೆ, ಒಳ್ಳೆಯ ಪರಿಸರ ಇದೆ, ಒಳ್ಳೆಯ ಡಿಪಾರ್ಟ್ಮೆಂಟ್ ಇದೆ, ಒಳ್ಳೆಯ ಟೀಚರ್ ಇದೆ. ಸೊ ಈ ಒಂದು ಸೌಲಭ್ಯವನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪಡ್ಕೊಂಡು ಅವರು ಒಂದು ಉತ್ತಮ ಪದವೀಧರರಾಗಬೇಕು, ಉತ್ತಮ ಪತ್ರಕರ್ತರಾಗಬೇಕು. ಆ ಮೂಲಕ ಅವರು ಈ ದೇಶಕ್ಕೆ, ಈ ನಾಡಿಗೆ, ಈ ವಿಭಾಗಕ್ಕೆ ಮತ್ತು ಅವ್ರ ಮನೆಗೆ ಹೆಮ್ಮೆಯ ವಿದ್ಯಾರ್ಥಿಗಳಾಗಬೇಕಂತ ನಾನು ಕೇಳ್ಕೊತೇನೆ ಪೂರ್ತಿ. ಸೊ ಇದುವರೆಗೂ ನಮ್ಮ ರಾಜ್ಯದ, ದೇಶದ ಹೆಮ್ಮೆಯ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇದರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಾಕ್ಟರ್ ಶ್ರೀ JM ಚಂದನ್ ಸರ್ ಈ ಪತ್ರಿಕೋದ್ಯಮದ ಬಗ್ಗೆ, ಈ ವಿಭಾಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರಸವತ್ತಾಗಿ ನೀಡಿದ್ದಾರೆ. ಹಾಗೆ ನೀಡಲಿಲ್ಲ, ಅವ್ರು ಏನು ಹೇಳ್ತಾ ಹೋಗಲಿಲ್ಲ, ರಸವತ್ತಾಗಿ ನೀಡಿದ್ದಾರೆ. ಭಾರಿ ಖುಷಿ ಸರ್. ಮತ್ತು ನಿಮ್ಮ ಜೊತೆಗೆ ಸರ್ ನಾನು ಕರ್ನಾಟಕ ಯೂನಿವರ್ಸಿಟಿಯ ಇತಿಹಾಸದ ಬಗ್ಗೆ ಮತ್ತೊಂದು ವಿಡಿಯೋವನ್ನು ಸಂಚಿಕೆಯನ್ನು ಮಾಡಲಿದ್ದೇನೆ ಸರ್. ಅದಕ್ಕೂ ತಮ್ಮ ಸಹಕಾರ ಇರಲಿ. ತುಂಬ ಧನ್ಯವಾದ ಸರ್, ನೀವು ಬಂದಿದ್ರಿ. ನಮ್ಮ ವಿಭಾಗದ ಬಗ್ಗೆ ಅಭಿಮಾನ ಇಟ್ಕೊಂಡು ನಿಮಗೂ ಕೂಡ ತುಂಬ ಧನ್ಯವಾದ. ನೋಡುಗರು ಕೂಡ ತುಂಬ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.